बोलो भारत माता की ಎಲ್ಲರೂ ಕೈ ಎತ್ತಿ ಕೈ ಮುಷ್ಟಿ ಹಿಡ್ಕೊಂಡು ಜೈ ಶ್ರೀರಾಮ್ ಅಂದ್ರೆ ಜೈ ಜೈ ಶ್ರೀರಾಮ್ ಅಂತ ಹೇಳ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಪಕ್ಷದ ನಮ್ಮ ಅಭ್ಯರ್ಥಿಗಳಾಗಿರುವಂತ ಮಾನ್ಯ ಕುಮಾರಸ್ವಾಮಿ ಅವರೇ, ಸಾರಾ ಮಹೇಶ್ ಅವರೇ, ಜನಪ್ರಿಯ ನಾಯಕರಾದಂತ ಎಚ್ ವಿಶ್ವನಾಥ್ ಅವರೇ, ಸಿಎಸ್ ಪುಟ್ಟರಾಜ್ ಅವರೇ, ಬಸಂತ್ ಅವರೇ, ಕೆ ಮಹದೇವ್ ಅವರೇ, ಜಿಟಿ ದೇವೇಗೌಡ್ರೆ, ಮಂಜೇಗೌಡ್ರೆ, ವಿಜಯ್ ಕುಮಾರ್ ಅವರೇ, ಮಹದೇವ್ ಸ್ವಾಮಿ ಅವರೇ, ಇಂದ್ರೇಶ್ ಅವರೇ, ವೆಂಕಟೇಶ್ ಬಸಳ್ಳಿ ಅವರೇ, ದೇವರಾಜ್ ಒಡೆಯರ್ ಅವರೇ, ಉಳಿದೆಲ್ಲ ನಮ್ಮ ಪಕ್ಷದ ಜೆಡಿಎಸ್ ಬಿಜೆಪಿಯ ಮುಖಂಡರೇ, ನಾನು ಪ್ರಾರಂಭದಲ್ಲಿ ತಮ್ಮ ಗಮನಕ್ಕೆ ಒಂದು ಸಂಗತಿಯನ್ನು ತರಕ್ಕೆ ಇಚ್ಛೆ ಪಡ್ತೇನೆ. ಅದರಲ್ಲೂ ಬಿಜೆಪಿಯ ಕಾರ್ಯಕರ್ತರಿಗೆ, ನೀವು ಮತದಾನ ಕೇಂದ್ರಕ್ಕೆ ಹೋದಾಗ ಕಮಲದ ಹೂವನ್ನು ಹುಡುಕಬೇಡಿ, ತೆನೆ ಹೊತ್ತ ಮಹಿಳೆಯ ಗುರುತು ಜೆಡಿಎಸ್ ಬಿಜೆಪಿಯ ನಮ್ಮ ಗುರುತು. ಇದನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ಕಮಲದ ಹೂವನ್ನು ಹುಡುಕೋದು ತಪ್ಪುತ್ತೆ. ಆ ತಪ್ಪನ್ನ ಮಾಡಬೇಡಿ. ವೀರಶೈವ ಬಂಧುಗಳಲ್ಲಿ ಕೈ ಜೋಡಿಸಿ ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ. ಇಲ್ಲಿ ನಿಂತಿರೋದು ಕುಮಾರಸ್ವಾಮಿ ಅವರೆಲ್ಲ, ನಿಮ್ಮ ಯಡಿಯೂರಪ್ಪ. ಇದನ್ನ ಗಮನದಲ್ಲಿಟ್ಕೊಂಡು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದಾಗಿ ವೋಟ್ ಹಾಕ್ತಿರೋ ಈ ಸಮಯದಲ್ಲಿ ನಮ್ಮ ವೀರಶೈವ ಬಂಧುಗಳು ಒಂದು ವೋಟು ಆ ಕಡೆ ಈ ಕಡೆ ಹೋಗದ ರೀತಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಆ ತೆನೆ ಹೊತ್ತ ಮಹಿಳೆಯ ಗುರುತಿಗೆ ವೋಟ್ ಹಾಕೋದ್ರ ಮೂಲಕ ಅವರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಿಕೊಡ್ಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಈಗಿರೋ ಸರ್ಕಾರ ಜನರ ಪಾಲಿಗೆ ಬದುಕಿದ್ದು ಸತ್ತಂತಾಗಿದೆ. ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ. ರಾಜ್ಯದ ಉದ್ದಗಳಿಗೆ ಎಲ್ಲೋದರೂ ಸಹ 1 ಕಿಲೋಮೀಟರ್ ರಸ್ತೆ ಆಗ್ತಿರೋದನ್ನ ತೋರಿಸ್ತೀನಿ ನೋಡೋಣ. ಈ ಸರ್ಕಾರ ದಿವಾಳಿ ಆಗಿರುವಂತ ಸರ್ಕಾರ, ಜನಹಿತವನ್ನ ಸಂಪೂರ್ಣ ಮರ್ತಿರುವಂತ ಸರ್ಕಾರ, ನೀರಾವರಿ ಯೋಜನೆಗಳ ಸಂಪೂರ್ಣ ಸ್ಥಗಿತ ಮಾಡಿರುವಂತ ಈ ಸರ್ಕಾರ, ಇಂಥ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಮುಂದುವರಿಯಕ್ಕೆ ಬಿಡಕೂಡದು. ನನಗೆ ವಿಶ್ವಾಸ ಇದೆ, ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸೇರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ನಾವು ಗೆಲ್ಲೋರಿದ್ದೇವೆ. ದೇವರ ಆಶೀರ್ವಾದ ಇದ್ರೆ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗೋರಿದ್ದಾರೆ. ನೀವು ಕಳಿಸ್ತಾ ಇರೋದು ಒಬ್ಬ MP ಏನಲ್ಲ, ಕೇಂದ್ರದ ಒಬ್ಬ ಸಚಿವನನ್ನಾಗಿ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಅವರನ್ನ ಕಳಿಸ್ತಾ ಇದ್ದೇವೆ ಅನ್ನೋದನ್ನ
ನಾವು ನೀವೆಲ್ಲ ನೆನಪಿನಲ್ಲಿ ಇಟ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾಳೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೇಳ್ತೇನೆ ಸಿದ್ದರಾಮಯ್ಯವ್ರಿಗೆ, ಅನೇಕ ಭಾಗ್ಯಗಳ ಬಗ್ಗೆ ಮಾತಾಡ್ತಿರಲ್ಲ, ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 6,000 ಕೇಂದ್ರ ಕೊಟ್ರೆ, ನಾನು ಮುಖ್ಯಮಂತ್ರಿ ಆಗಿದ್ದಾಗ 4,000 ಸೇರಿ 10,000 ಕೊಡ್ತಾ ಇದ್ದು. ಯಾಕೆ ನಿಲ್ಲಿಸಿದ್ರಿ 4,000? ನಿಮ್ಮೆಲ್ಲ ಪುಕ್ಕಟ್ಟೆ ಕಾರ್ಯಕ್ರಮ ಎಲ್ಲವಕ್ಕೂ ಸೇರಿದ್ರು ಸಹ ಈ 4,000ಗೆ ಸಮ ಆಗೋದಿಲ್ಲ. ಜನರಿಗೆ ವಂಚನೆ, ದ್ರೋಹ, ಮೋಸ ನಿರಂತರವಾಗಿ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ನಾನು ಕೇಳ್ತೇನೆ ಈ ಕಾಂಗ್ರೆಸ್ ಮುಖಂಡರನ್ನ, ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೆಸರು ಹೇಳ್ತೀರೇನೋ? ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಪ್ರಧಾನಿ ಸ್ಥಾನಕ್ಕೆ ನಿಲ್ಲುವಂತ ಒಬ್ಬ ವ್ಯಕ್ತಿ ನಿಮ್ಮ ಪಕ್ಷದಲ್ಲಿ ಇದ್ದಾರೇನೋ? ಹಾಗಿದ್ರೆ ಲೋಕಸಭಾ ಚುನಾವಣೆ ಯಾವ ಲೆಕ್ಕದಲ್ಲಿ ನೀವು ಸ್ಪರ್ಧೆ ಮಾಡ್ತೀರಾ? ಬಂಧುಗಳೇ, ಒಂದು ಕಾಲ ಇತ್ತು, ಹಣದ ಬಲ, ಹೆಂಡದ ಬಲ, ತೋಳು ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿತ್ತಿ ಚುನಾವಣೆಯಲ್ಲಿ ಗೆಲ್ಲುವಂತ ಒಂದು ಕಾಲ ಇತ್ತು. ಆದ್ರೆ ಇವತ್ತು ರಾಜ್ಯದ ಜನ ಜಾಗೃತರಾಗಿದ್ದಾರೆ. ನಿಮ್ಮ ಈ ರೀತಿಯ ಪೊಳ್ಳು ಘೋಷಣೆಗೆ, ಪೊಳ್ಳು ಮಾತಿಗೆ ಬಲಿಯಾಗೋದಿಲ್ಲ. ಭಾಗ್ಯಲಕ್ಷ್ಮಿ ಯೋಜನೆ ನನ್ನ ಕನಸಿನ ಯೋಜನೆ. ನಾವು ಕುಮಾರಸ್ವಾಮಿ ಅವರು ಸೇರಿ ಮಾಡಿದ್ದು. ಯಾಕೆ ನಿಲ್ಸಿದ್ರಿ? ಸುಮಾರು 18-20 ಲಕ್ಷ ಜನ ಹೆಣ್ಣು ಮಕ್ಕಳಿಗೆ ಸವಲತ್ತು ಸಿಕ್ಕಿತ್ತು, ಅದನ್ನ ನಿಲ್ಲಿಸ್ಬಿಟ್ರಿ. ಸುವರ್ಣ ಭೂಮಿ ಯೋಜನೆ, ಸುವರ್ಣ ಗ್ರಾಮ ಯೋಜನೆ, ಕಿಸಾನ್ ಸನ್ಮಾನ್ ಯೋಜನೆ ಎಲ್ಲವೂ ನಿಂತೋಯ್ತು. ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು, ಅದೇ ರೀತಿ ಹಾಲಿ ನಮ್ಮ ಪ್ರಧಾನಿ ಜೊತೆಗೆ ಯಾವ ರೀತಿ ಸಂಬಂಧ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಮೋದಿಜಿಯವರು, ದೇವೇಗೌಡರು ಯಾವ ರೀತಿ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಅದರ ಲಾಭ ಕರ್ನಾಟಕದ ಜನತೆಗೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಮುಂದೆ ನೋಡೋರಿದ್ದೀರಾ. ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ಯಾವ ಕುಮಾರಸ್ವಾಮಿ ಅವರು ಇಲ್ಲಿಂದ ಆಯ್ಕೆಯಾಗಿ ಹೋದ್ಮೇಲೆ, ನಮ್ಮೆಲ್ಲ ಶಕ್ತಿಯಾಗಿ ಕೇಂದ್ರದವರು ಸಚಿವರಾದ ಮೇಲೆ ಇಲ್ಲಿ ಕರ್ನಾಟಕ ರಾಜ್ಯ ಒಂದು ಮಾದರಿ ರಾಜ್ಯ ಆಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಾವು ಅವರೆಲ್ಲ ಸೇರಿ ಮಾಡೋರಿದ್ದೇವೆ ಅನ್ನೋ ಭರವಸೆಯನ್ನ ನಾನು ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಒಂದು ಅತ್ಯಂತ ಮಹತ್ವಪೂರ್ಣ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಮುಂದಿನ ಲೋಕಸಭಾ ಚುನಾವಣೆ ದೇಶದ ಇತಿಹಾಸವನ್ನೇ ಬದಲಿಸಬಲ್ಲ ಒಂದು ಚುನಾವಣೆ ಆಗಿದೆ. ಕಳೆದ ಒಂದು ದಶಕದ ಶ್ರೀ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಆಡಳಿತ, ಗಟ್ಟಿ ತೀರ್ಮಾನ ಭಾರತವನ್ನ ಅಭಿವೃದ್ಧಿಯ ಪಥದಲ್ಲಿ ತಗೊಂಡು ಹೋಗ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯೊಂದಿಗೆ 140 ಕೋಟಿ ಭಾರತೀಯರ ಕನಸಿನ ಸರ್ಕಾರಕ್ಕೆ ಪ್ರಧಾನಿ ಮೋದಿಯವರು ಸುಭದ್ರ ಅಡಿಪಾಯ ಆಗ್ತಾ ಇದ್ದಾರೆ. ಈ 10 ವರ್ಷದ ಅವಧಿಯಲ್ಲಿ ಭಾರತದ ಭದ್ರತೆ, ಸಮೃದ್ಧಿ ಮತ್ತು ನಿರಂತರ ಪ್ರಗತಿಯ ಪಥದಲ್ಲಿ ಮುನ್ನಡೀತಾ ಇದ್ದೇವೆ. ನಾನು ನಿಮ್ಮನ್ನು ಕೇಳ್ತೇನೆ, ಕಳೆದ 10 ವರ್ಷದಲ್ಲಿ ಒಂದು ದಿನ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ರಾಂತಿ ತಗೊಂಡು ಉದಾಹರಣೆ ಕೊಡ್ತೀರೇನೋ? ಇಲ್ಲ. ಈ ರೀತಿಯ ಒಂದು ವಾತಾವರಣ ಇರಬೇಕಾದ್ರೆ
ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾರು ಎದ್ದೇಳಬೇಡಿ. ಮಳೆಯ ವಾತಾವರಣ ಇದ್ರು ಮಳೆ ಬರೋಲ್ಲ. ಕುಮಾರಸ್ವಾಮಿ ಅವರು ಮಾತನಾಡಿದ ಮೇಲೆ ಮಳೆ ಬರಲಿ. ಮಳೆ ಬಂದು ಒಳ್ಳೆಯದು. ದಯವಿಟ್ಟು ಕುಂತ್ಕೊಳ್ಳಿ. ಆದ್ರಿಂದ ನೀವೆಲ್ಲ ಕುಮಾರಸ್ವಾಮಿ ಅವರನ್ನ ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಇಲ್ಲಿ ಸೇರಿದಂತ ನಮ್ಮ ಅಣ್ಣ ತಮ್ಮಂದಿರು ತಾಯಿಯಂದಿರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಇಲ್ಲಿ ನಾವು ಬಂದ ಪರಿಣಾಮ ಬಹಳ ದೊಡ್ಡ ಅಂತರದಲ್ಲಿ ಕುಮಾರಸ್ವಾಮಿಯನ್ನು ಗೆಲ್ಲಿಸ್ಕೊಡ್ಬೇಕು, ಹೆಚ್ಚು ಅಂತರದಲ್ಲಿ ಗೆಲ್ಲಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ತಮ್ಗೆಲ್ರಿಗೂ ಒಂದು ಸಿನಿಮಾ ಮಾತನ್ನ ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ ಜೈ. ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ, ಜೈ. ಮಾನ್ಯ ಕುಮಾರಸ್ವಾಮಿ ಅವರಿಗೆ ಜೈ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.